ನಂಬಿದ ಕನ್ನಡಿಗ. ಪರೀಕ್ಷಾ ಅಕ್ರಮ ತಡೆಯಲು ಎಂಟ್ರಿ ಕೊಟ್ಟ ಆಧಾರ್ ರೂವಾರಿ ನಂದನ್ ನೀಲೇಕಣಿ. ದೇಶದ 140 ಕೋಟಿ ಜನರ ಭವಿಷ್ಯ ಬದಲಿಸಿದ ಕನ್ನಡಿಗನಿಗೆ ಈಗ ಮತ್ತೊಂದು ಬಿಗ್ ಟಾಸ್ಕ್, ರೋಚಕ ಹಿಸ್ಟರಿ. ಒಬ್ಬ ಕನ್ನಡಿಗ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ಛಲಗಾರ. ಯಾವ ಮಟ್ಟಿಗೆ ಅಂದ್ರೆ ಇಂದು ಭಾರತದ ಅತಿ ದೊಡ್ಡ ಐಟಿ ಕಂಪನಿಗಳಲ್ಲಿ ಒಂದನ್ನ ಕಟ್ಟಿದ ಕೀರ್ತಿ ಇವರದ್ದು. ಭಾರತದ 140 ಕೋಟಿ ಜನರಿಗೂ ಡಿಜಿಟಲ್ ಗುರುತು ನೀಡಿದ ಆಧಾರ್ ಯೋಜನೆಯ ಅಸಲಿ ರೂವಾರಿ ಇವ್ರೆ. ಆದ್ರೆ ಈಗ ದೇಶದ ಮುಂದಿರುವ ಅತಿ ದೊಡ್ಡ ತಲೆನೋವು ಅಂದ್ರೆ ಅದು ಪರೀಕ್ಷಾ ಅಕ್ರಮಗಳು. ಈ ವ್ಯವಸ್ಥೆಯನ್ನ ಸುಧಾರಿಸುವ, ಪರೀಕ್ಷಾ ವ್ಯವಸ್ಥೆಗೆ ಸರ್ಜರಿ ಮಾಡುವ ಹೊಣೆ ಈಗ ಇದೇ ಕನ್ನಡಿಗನ ಹೆಗಲಿಗೆ ಬಂದಿದೆ. ಕೇಂದ್ರ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋದಕ್ಕೆ ವಿಶೇಷ ಕಾರ್ಯಪಡೆಯನ್ನ ರಚಿಸಿದೆ. ಈ ಕಾರ್ಯಪಡೆಯ ನೇತೃತ್ವವನ್ನ ವಹಿಸಿಕೊಂಡಿರುವವರೇ ನಂದನ್ ನೀಲೇಕಣಿ. ಪ್ರಧಾನಿ ಮೋದಿ ಈ ಘೋಷಣೆ ಮಾಡಿದ ತಕ್ಷಣ ಇಡೀ ದೇಶದ ಕಣ್ಣು ಮತ್ತೊಮ್ಮೆ ಈ ಕನ್ನಡಿಗನ ಮೇಲೆ ಬಿದ್ದಿದೆ. ನಂದನ್ ಮೋಹನ್ ರಾವ್ ನೀಲೇಕಣಿ ಜನಿಸಿದ್ದು 1955ರ ಜೂನ್ 2ರಂದು ನಮ್ಮದೇ ಬೆಂಗಳೂರಿನಲ್ಲಿ. ಆದ್ರೆ ಇವರ ಮೂಲ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಸುಂದರ ತಾಣ ಶಿರಸಿ ತಾಲೂಕಿನ ನೀಲೇಕಣಿ ಗ್ರಾಮದಲ್ಲಿ. ಇವರ ತಂದೆ ಮೋಹನ್ ರಾವ್ ಅವರು ಮೈಸೂರು ಮತ್ತು ಮಿನರ್ವಾ ಮಿಲ್ಸ್ ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಬೆಂಗಳೂರಿನ ಪ್ರತಿಷ್ಠಿತ ಬಿಷಪ್ ಕಾಟನ್ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ, ನಂತರ ಧಾರವಾಡದಲ್ಲೂ ವಿದ್ಯಾಭ್ಯಾಸ ಮುಗಿಸಿದ ನಂದನ್ ಮುಂದಿನ ಓದಿಗಾಗಿ ಆಯ್ಕೆ ಮಾಡಿಕೊಂಡಿದ್ದು ದೇಶದ ಪ್ರತಿಷ್ಠಿತ ಐಐಟಿ ಬಾಂಬೆಯನ್ನ. ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಆ ಯುವಕನ ತಲೆಯಲ್ಲಿ ಅಂದೇ ಏನು ಸಾಧಿಸುವ ಕಿಚ್ಚಿತ್ತು. 1978ರಲ್ಲಿ ಪದವಿ ಪಡೆದ ನಂತರ ಅವರು ಪಟ್ನಿ ಕಂಪ್ಯೂಟರ್ ಸಿಸ್ಟಮ್ಸ್ ನಲ್ಲಿ ಕೆಲಸ ಆರಂಭಿಸಿದ್ರು. ಅಲ್ಲಿಯೇ ಅವರ ಜೀವನವನ್ನೇ ಬದಲಿಸಿದ, ಭಾರತದ ಐಟಿ ಇತಿಹಾಸವನ್ನೇ ಬರೆದ ಆ ಮಹಾನ್ ವ್ಯಕ್ತಿಯ ಭೇಟಿಯಾಯಿತು. ಅವರೇ ಎನ್ಆರ್ ನಾರಾಯಣಮೂರ್ತಿ. 1981ರ ಆ ಸಮಯ ಭಾರತದಲ್ಲಿ ಕಂಪ್ಯೂಟರ್ ಯುಗ ಜಸ್ಟ್ ಶುರುವಾಗ್ತಾ ಇತ್ತು. ನಾರಾಯಣಮೂರ್ತಿ ಮತ್ತು ಇತರೆ 6 ಸಹೋದ್ಯೋಗಿಗಳೊಂದಿಗೆ ಕೈಜೋಡಿಸಿದ ನಂದನ್ ನೀಲೇಕಣಿ ಇನ್ಫೋಸಿಸ್ ಎಂಬ ಸಣ್ಣ ಬೀಜವನ್ನ ಬಿತ್ತಿದ್ರು. ಒಂದು ಸಣ್ಣ ಕಚೇರಿಯಲ್ಲಿ ಆರಂಭವಾದ ಈ ಕಂಪನಿ ಇಂದು ಏನಾಗಿದೆ ಗೊತ್ತಾ? ವಿಶ್ವದ ಅತಿ ದೊಡ್ಡ ಐಟಿ ಕಂಪನಿಗಳಲ್ಲಿ ಒಂದಾಗಿದೆ. ನಂದನ್ ನೀಲೇಕಣಿಯವರ ದೂರದೃಷ್ಟಿ, ನಾಯಕತ್ವದ ಗುಣದಿಂದಾಗಿ ಇನ್ಫೋಸಿಸ್ ಕೇವಲ ಲಾಭ ಮಾಡಲಿಲ್ಲ, ಬದಲಾಗಿ ಸಾವಿರಗಳಿಂದ ಲಕ್ಷಾಂತರ ಕನ್ನಡಿಗರಿಗೆ, ಭಾರತೀಯರಿಗೆ ಉದ್ಯೋಗ ನೀಡುವ ಕಲ್ಪವೃಕ್ಷವಾಯಿತು. ಐಟಿ ಜಗತ್ತಿನಲ್ಲಿ ನಂದನ್ ನೀಲೇಕಣಿ ಎಂಬ ಹೆಸರು ಬ್ರ್ಯಾಂಡ್ ಆಗಿ ಬದಲಾಯಿತು. ಇನ್ಫೋಸಿಸ್ ನಲ್ಲಿ ಸಾಧಿಸಿದ್ದು ಮುಗಿತು, ಇನ್ನೇನಿದೆ ಎಂದು ಜಗತ್ತು ಅಂದುಕೊಳ್ತಾ ಇರುವಾಗಲೇ 2009ರಲ್ಲಿ ಭಾರತ ಸರ್ಕಾರ ನಂದನ್ ನೀಲೇಕಣಿಗೆ ಒಂದು ಅಸಾಧ್ಯವಾದ ಟಾಸ್ಕ್ ನೀಡಿತು. 100 ಕೋಟಿಗೂ ಹೆಚ್ಚು ಜನರಿರುವ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಡಿಜಿಟಲ್ ಗುರುತು ಕೊಡುವ ಜವಾಬ್ದಾರಿ ಅದು. UIDAI ಇದರ ಮೊದಲ ಅಧ್ಯಕ್ಷರಾಗಿ ನೇಮಕವಾದ್ರು ನೀಲೇಕಣಿ. ಅಲ್ಲಿಂದಲೇ ಹುಟ್ಟಿಕೊಂಡಿತು ಈ ದೇಶದ ಗೇಮ್ ಚೇಂಜರ್ ಆಧಾರ್. ಇದು ಸುಲಭದ ಮಾತಾಗಿರಲಿಲ್ಲ. ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರ ಬೆರಳಚ್ಚು, ಕಣ್ಣಿನ ಸ್ಕ್ಯಾನ್ ತೆಗೆದು ದತ್ತಾಂಶ ಸಂಗ್ರಹಿಸುವುದು ಒಂದು ಭಗೀರಥ ಪ್ರಯತ್ನವಾಗಿತ್ತು. ಆದ್ರೆ ನೀಲೇಕಣಿ ಅದನ್ನ ಮಾಡಿ ತೋರಿಸಿದ್ರು. ಇಂದು ಸರ್ಕಾರಿ ಯೋಜನೆಗಳು ಇರಬಹುದು, ಬ್ಯಾಂಕಿಂಗ್, ಸಬ್ಸಿಡಿ, ಡಿಜಿಟಲ್ ಸೇವೆಗಳು ಎಲ್ಲದಕ್ಕೂ ಆಧಾರ್ ಪ್ರಮುಖವಾಗಿದೆ. ಅಂದು ನಂದನ್ ನೀಲೇಕಣಿ ಹಾಕಿಕೊಟ್ಟ ತಳಪಾಯ ಇಂದು ಡಿಜಿಟಲ್ ಇಂಡಿಯಾದ ಬೆನ್ನೆಲುಬಾಗಿದೆ. ತಂತ್ರಜ್ಞಾನದಲ್ಲಿ ಸೈ ಎನ್ನಿಸಿಕೊಂಡಿದ್ದ ನೀಲೇಕಣಿ 2014ರಲ್ಲಿ ರಾಜಕೀಯಕ್ಕೂ ಎಂಟ್ರಿ ಕೊಟ್ರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರು. ಎದುರಾಳಿ ಬಿಜೆಪಿಯ ದಿಗ್ಗಜ ನಾಯಕ ಅನಂತ್ ಕುಮಾರ್. ಭಾರಿ ಪೈಪೋಟಿ ನಡೀತು, ಆದ್ರೆ ನೀಲೇಕಣಿ ಸೋಲು ಕಂಡ್ರು. ಆ ಸೋಲಿನ ನಂತರ ಅವರು ಮತ್ತೆ ರಾಜಕೀಯದ ಸಹವಾಸಕ್ಕೆ ಹೋಗದೆ ತಮ್ಮ ಫೋಕಸ್ ಅನ್ನ ಉದ್ಯಮ ಮತ್ತು ಸಾರ್ವಜನಿಕ ನೀತಿಗಳತ್ತ ಹರಿಸಿದ್ರು. ಇನ್ನು ಇವರ ಆಸ್ತಿ ಎಷ್ಟು ಗೊತ್ತಾ? 2014ರ ಚುನಾವಣಾ ಅಫಿಡವಿಟ್ ನಲ್ಲೇ ನಂದನ್ ನೀಲೇಕಣಿ ಮತ್ತು ಅವರ ಪತ್ನಿ ರೋಹಿಣಿ ನೀಲೇಕಣಿ ಸುಮಾರು 8,000 ಕೋಟಿ ಮೌಲ್ಯದ ಆಸ್ತಿಯನ್ನ ಘೋಷಿಸಿದ್ರು. ಇವರ ಬಹುತೇಕ ಸಂಪತ್ತು ಇನ್ಫೋಸಿಸ್ನ ಷೇರುಗಳ ರೂಪದಲ್ಲಿದೆ. ಬರೀ ಉದ್ಯಮಿ ಮಾತ್ರವಲ್ಲ, ಇವರೊಬ್ಬ ಶ್ರೇಷ್ಠ ಲೇಖಕ ಕೂಡ ಹೌದು.
ಇವರು ಬರೆದಿರುವ ಇಮ್ಯಾಜಿನಿಂಗ್ ಇಂಡಿಯಾ ಮತ್ತು ರಿಬೋಟಿಂಗ್ ಇಂಡಿಯಾ ಪುಸ್ತಕಗಳು ಭಾರತದ ಡಿಜಿಟಲ್ ಭವಿಷ್ಯದ ಬಗ್ಗೆ ಇವರಿಗಿರುವ ಜ್ಞಾನವನ್ನ ತೋರಿಸುತ್ತೆ. ದೇಶದಾದ್ಯಂತ ಪರೀಕ್ಷಾ ವ್ಯವಸ್ಥೆಯ ಮೇಲೆ ಪ್ರಶ್ನೆಗಳೆದ್ದಿವೆ. ಪಾರದರ್ಶಕತೆ, ತಂತ್ರಜ್ಞಾನದ ಬಳಕೆ ಮತ್ತು ವಿದ್ಯಾರ್ಥಿಗಳ ವಿಶ್ವಾಸವನ್ನ ಹೆಚ್ಚಿಸುವ ಜವಾಬ್ದಾರಿ ಮತ್ತೊಮ್ಮೆ ಇದೇ ಕನ್ನಡಿಗನ ಹೆಗಲೇರಿದೆ. ಐಟಿ ತಂತ್ರಜ್ಞಾನವನ್ನ ಬಳಸಿ ಪರೀಕ್ಷಾ ಪತ್ರಿಕೆಗಳ ಸೋರಿಕೆಯಾಗದಂತೆ ತಡೆಯುವುದು, ಇಡೀ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಲಾಗದಂತೆ ಭದ್ರಪಡಿಸುವುದು ಈ ಕಾರ್ಯಪಡೆಯ ಗುರಿಯಾಗಿದೆ. ಶೂನ್ಯದಿಂದ ಇನ್ಫೋಸಿಸ್ ಕಟ್ಟಿದವರು, 140 ಕೋಟಿ ಜನರಿಗೆ ಆಧಾರ್ ನಿರ್ಮಿಸಿದವರು ಈಗ ಭಾರತದ ಪರೀಕ್ಷಾ ವ್ಯವಸ್ಥೆಯಲ್ಲೂ ಆಪರೇಷನ್ ಮಾಡಿ ಹೊಸ ಬದಲಾವಣೆ ತರಲಿದ್ದಾರಾ? ನರೇಂದ್ರ ಮೋದಿಯವರ ಈ ನಂಬಿಕೆಯನ್ನ ನಂದನ್ ನಿಲೇಕಣಿ ಹೇಗೆ ಉಳಿಸಿಕೊಳ್ತಾರೆ? ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಆದ್ರೆ ಈ ಬಿಗ್ ಟಾಸ್ಕ್ ಅನ್ನ ಒಬ್ಬ ಕನ್ನಡಿಗ ಲೀಡ್ ಮಾಡ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ನಿಮ್ಗೇನನ್ಸುತ್ತೆ? ನಂದನ್ ನಿಲೇಕಣಿಯವರ ಈ ಹೊಸ ಹೆಜ್ಜೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ಇಂತಹ ಮತ್ತಷ್ಟು ವಿಶೇಷ ವರದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.